ಯರಗಟ್ಟಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಸಂಪೂರ್ಣ ಯಶಸ್ವಿ. ಹೌದು ವೀಕ್ಷಕರೇ, ಇಂದು ಯರಗಟ್ಟಿ ಪಟ್ಟಣ ಸಂಪೂರ್ಣ ಸ್ತಬ್ಧ. ಕಾನೂನು ಸುವ್ಯವಸ್ಥೆ ಕುಸಿತ, ವಿವಿಧ ಬೇಡಿಕೆ ಈಡೇರಿಕೆ ಹಾಗೂ ಭದ್ರತಾ ದೃಷ್ಟಿಯಿಂದ ಇಂದು ಸ್ವಯಂ ಪ್ರೇರಿತವಾಗಿ ಕರೆದ ಪ್ರತಿಭಟನೆ ಸಂಪೂರ್ಣ ಯಶಸ್ವಿಯಾಯಿತು. ತಾಲೂಕಿನ ಸಮಸ್ತ ಜನತೆ, ವ್ಯಾಪಾರಸ್ಥರು, ಎಲ್ಲ ಸಂಘಟನೆಗಳು ಭಾಗಿಗಳಾಗಿದ್ದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಿದರು. ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಶಾಸಕರಾದ ವಿಶ್ವಾಸ ವೈದ್ಯ, ದಂಡಾಧಿಕಾರಿಗಳ ಗುಂಡಪ್ಪಗೋಳ್, ಡಿಎಸ್ಪಿ ಉಪಸ್ಥಿತರಿದ್ದರು ಮತ್ತು ಮನವಿ ಸ್ವೀಕರಿಸಿದರು. ಪಟ್ಟಣದಲ್ಲಿ ನಡೆಯುತ್ತಿರುವ ದರೋಡೆ, ಬೆದರಿಕೆ, ಕಳ್ಳತನಗಳಿಂದ ಬೇಸತ್ತ ಜನತೆ ಈ ಸಂದರ್ಭದಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು. ಸಮಾಜದ ವಿವಿಧ ಮುಖಂಡರು ಮಾತನಾಡಿ ಆಗುತ್ತಿರುವ ಘಟನೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರು. ಪ್ರತಿಭಟನೆ ಸ್ಪಂದಿಸಿದ ಮೇಲಾಧಿಕಾರಿಗಳು ಮಾತನಾಡಿ ತಕ್ಷಣದಿಂದಲೇ ಸಂಬಂಧಿಸಿದ ಇಲಾಖೆಗಳ ಜೊತೆ ಮಾತನಾಡಿ ಈ ತರಹದ ಘಟನೆಗಳು ಮರುಕಳಿಸದಂತೆ ಎಚ್ಚರಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ವಿಶ್ವಾಸ ವೈದ್ಯರವರು, ಆದಷ್ಟು ಬೇಗನೆ ಆರಕ್ಷಕ ಠಾಣೆಯನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು ಮತ್ತು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ಗುಂಡಪ್ಪಗೋಳ್, ಮುಖಂಡರುಗಳಾದ ಮಡಿಯಪ್ಪ ಬಿದ್ದರಗಿಡ್ಡಿ, ಶ್ರೇಯಸ್ ಮಾಮನಿ, ಮಲಿಕ್ ಸಾಬ್ ಬಾಗವಾನ್, ಅಜಿತ್ ಕುಮಾರ್ ದೇಸಾಯಿ, ಭಾಸ್ಕರ್ ಹಿರೇಮೇತ್ರಿ, ಮಾಂತೇಶ್ ಜಕಾತಿ, ವಿಠಲ್ಗೌಡ ದೇವರೆಡ್ಡಿ, ರಾಜೇಶ್ ಕತ್ತೆಶೆಟ್ಟಿ, ಸಂತೋಷ್ ಹಾದಿಮನಿ, ಸಂತೋಷ್ ಚೆನ್ಮೇತ್ರಿ, ಹನುಮಂತ್ ಕಡುಕೋಳ್, ಸದಾನಂದ್ ಹನಬಾರ್, ಕುಮಾರ್ ಹಿರೇಮಠ್, ಸೋಮು ರೇಣಾಪುರ್, ಆನಂದ್ ಬಾಗೌಡಿ, ಶಿವಾನಂದ್ ಬಳಿಗಾರ್, ರಾಜೇಂದ್ರ ವಾಲಿ, ರತ್ನಾಕರ್ ಶೆಟ್ಟಿ, ಅಶೋಕ್ ಗಾಣಗಿ, ಶಂಕರ್ ಇಟ್ನಾಳ್, ನೀಲ್ಕಂಠ್ ಸಿದ್ಬಸ್ನವರ್, ಪ್ರಕಾಶ್ ವಾಲಿ, ಮುಖಾದರ್ ನದಾಬ್, ಫಕ್ರು ಸಾಬ್ ಚಾಂದ್ಕನ್ನವರ್, ರಾಜು ಶೆಟ್ಟಿ, ನಾಸಿರ್ ಖಾಜಿ, ಸಮಸ್ತ ಗ್ರಾಮಸ್ಥರು ಮತ್ತು ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ಹಳ್ಳಿಯ ಜನರು, ಹಿರಿಯರು, ಅಕ್ಕ ತಂಗಿಯರು ಮುಂತಾದವರು ಉಪಸ್ಥಿತರಿದ್ದರು. ಟಿ24 ಪ್ರೈಮ್, ನಾವು ನಿಮ್ಮ. ಯರಗಟ್ಟಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಸಂಪೂರ್ಣ ಯಶಸ್ವಿ. ಹೌದು ವೀಕ್ಷಕರೇ, ಇಂದು ಯರಗಟ್ಟಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದು ಸಚಿವ ಸಂಪುಟಕ್ಕೆ ತಂದು ಅದನ್ನ ಪಿಎಸ್ ಸ್ಟೇಷನ್ ಮಾಡುವಂತ ವ್ಯವಸ್ಥೆ ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಪಿಎಸ್ ಸ್ಟೇಷನ್ ಅಂದ್ರೆ ಬರೀ ಕಾಸ್ಟ್ ಕಡಿಮೆ ಆಗ್ತದೆ. ಇದಕ್ಕೆ ಪಿಎಸ್ ಸ್ಟೇಷನ್ ಬೇಕಂತೇಳಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಅನೇಕ ಸಿಬ್ಬಂದಿಗಳನ್ನ ಇಲ್ಲಿ ತಂದು ಇಲ್ಲಿ ಎಲ್ಲ ಕ್ರೈಮ್ನ ಕೈಗೊಳ್ಳುವಂತ ಕೆಲಸವನ್ನ ಈ ಟೈಪ್ ಆದ್ರೆ ಮುಂದಿನ ವರ್ಷ ಗಣೇಶನೇ ಇಡೋದು ಕ್ಯಾನ್ಸಲ್ ಆಗಿ